ಆನ್. ನಮಸ್ಕಾರ, ಬನ್ನಿ. ಏನು ಸಮಸ್ಯೆ? ನಾನು ಗರ್ಭಿಣಿ ಸರ್, ಚೆಕಪ್ಪಿಗೆ ಬಂದಿದ್ದೀನಿ. ಇವರಿಗೆ 3 ತಿಂಗಳು ಆಗಿದೆ. ಇದು ಫಸ್ಟ್ ವಿಸಿಟ್. ಓಕೆ, ಚೆನ್ನಾಗಿದೆ. ಪ್ರೆಗ್ನೆನ್ಸಿ ಆದಮೇಲೆ ಇದು ರಿಜಿಸ್ಟ್ರೇಷನ್ ಮಾಡಬೇಕು, ಆಯಿತಾ? ಹೆಸರೇನು? ನನ್ನ ಹೆಸರು ಲಕ್ಷ್ಮಿ ಸರ್. ಓಕೆ, ವಯಸ್ಸೆಷ್ಟು? ನಂದು 24. ಓಕೆ, ಲಾಸ್ಟ್ ಪೀರಿಯಡ್ ಗೊತ್ತಾ? ಹೌದು ಸರ್, ಗೊತ್ತು. 10 ಮಾರ್ಚ್. ಓಕೆ. ವಾಮಿಟಿಂಗ್, ಜ್ವರ, ರಕ್ತ ಸ್ರಾವ, ಹೊಟ್ಟೆ ನೋವು ಏನೂ ಇದೆಯಾ? ಇಲ್ಲ ಸರ್, ಸ್ವಲ್ಪ ವಾಮಿಟಿಂಗ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಸರಿ. ಈಗ ನಿಮ್ಮ ವೇಟ್ ಮತ್ತು ಬಿ ಪಿ ಚೆಕ್ ಮಾಡಿ. ವೇಟ್ 52 kg ಇದೆ, ಬಿ ಪಿ ನಾರ್ಮಲ್ ಇದೆ. ಈಗ ಡಾಕ್ಟರ್ ಅವರು ನೋಡ್ತಾರೆ. ಆಯಿತು ಸರ್. ನಮಸ್ಕಾರಮ್ಮ, ಹೇಗಿದ್ದೀರಾ? ಈ ಫಸ್ಟ್ ಟೈಮ್ ಗರ್ಭಿಣಿ ಆಗುತ್ತೆ. ಹೌದು. ಬೇರೆ ತೊಂದರೆ ಏನಾದರೂ ಇದೆಯಾ? ಏನೂ ಇಲ್ಲ ಸರ್, ಸ್ವಲ್ಪ ವಾಮಿಟಿಂಗ್ ಅಷ್ಟೇ. ನಾನು ಪ್ರೆಗ್ನೆಂಟ್ ಆದಮೇಲೆ ರೆಗ್ಯುಲರ್ ಚೆಕಪ್, ಆ್ಯಂಟಿನೇಟಲ್ ಚೆಕಪ್ ಬರಬೇಕು. ಓಕೆ ಸರ್. ಸೊ ನಾವೀಗ ಸ್ಟಮಕ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಆದಮೇಲೆ ತೊಂದರೆ ಏನಿದೆ. ಸೊ ನಾನೀಗ ಸ್ವಲ್ಪ ಟೆಸ್ಟ್ ಪ್ರಿಸ್ಕ್ರೈಬ್ ಮಾಡ್ಕೊಡ್ತೀವಿ. ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಯೂರಿನು ಮತ್ತು ಬ್ಲಡ್ ಟೆಸ್ಟಲ್ಲಿ ಹಿಮೋಗ್ಲೋಬಿನ್ ಮತ್ತು ಪ್ಲೇಟ್ಲೆಟ್ ಎಲ್ಲ ಚೆಕ್ ಮಾಡ್ತೀವಿ. ಅದಾದಮೇಲೆ ನಾವು ಸ್ವಲ್ಪ HIV, ಹೆಪಟೈಟಿಸ್ ಬಿ, ಸಿಫಿಲಿಸ್ ಇದೊಂದು ಚೆಕ್ ಮಾಡ್ತೀವಿ. ಇಷ್ಟು ಪ್ರೊಸೀಜರ್ ಅಷ್ಟೇ, ಏನು ತೊಂದರೆ ಇಲ್ಲ. ಸರ್, ಯಾಕೆ ಟೆಸ್ಟ್ ಬೇಕು? ಸರ್, ಅಮ್ಮಂದು ಮತ್ತು ಮಗುವಿನ ಆರೋಗ್ಯ ಚೆಕ್ ಮಾಡೋಕ್ಕೆ. ಏನಾದರೂ ತೊಂದರೆ ಇದ್ದರೆ ನಾವು ಬೇಗನೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸರಿ ಆಗ್ಬೋದು. ನಿಮಗೆ ಐರನ್ ಫೋಲಿಕ್ ಆ್ಯಸಿಡ್ ಮಾತ್ರೆ ಕೊಡ್ತೀನಿ. ಇವನ್ ದಿನ ಒಂದು ಮಾತ್ರೆ ತಗೋಬೇಕು. ಆಯಿತು ಸರ್. ಇದು ಯಾವಾಗ ತಗೋಬೇಕು? ಊಟ ಆದಮೇಲೆ ತಗೋಬೇಕು. ಇದು ರಕ್ತ ಕಮ್ಮಿ ಆಗುತ್ತೆ, ಇದಕ್ಕೆ ಸಹಾಯ ಮಾಡುತ್ತೆ. ಓಕೆ ಸರ್, ಆಯಿತು. ಸೊ ಇದಾದಮೇಲೆ ನಾನು TT ಇಂಜೆಕ್ಷನ್ ತಗೋಬೇಕು. ಸೆಲ್ಫ್ ಇಂಜೆಕ್ಷನ್ ಇದೆ. ಸೊ ಫಸ್ಟ್ ಇಂಜೆಕ್ಷನ್ ಇವಾಗ ಕೊಡ್ತೀನಿ. ನೆಕ್ಸ್ಟ್ ಇಂಜೆಕ್ಷನ್ ನಾವು 4 ವೀಕ್ಸ್ ಆದಮೇಲೆ ಚೆಕಪ್ ಬರುವಾಗ ಕೊಡ್ತೀವಿ. ಆಯಿತು. ಊಟದ ಬಗ್ಗೆ ಜಾಗೃತಿ ಇರಬೇಕು. ಹಾಲು, ಹಣ್ಣು, ತರಕಾರಿ, ಸೊಪ್ಪು, ಬೆಲೆ, ಮೊಟ್ಟೆ, ಪ್ರೋಟೀನ್ ಇರುವ ಆಹಾರ ಹೆಚ್ಚು ತಿನ್ನಿ. ನೀರು ಜಾಸ್ತಿ ಕುಡಿಯಿರಿ. ವಿಶ್ರಾಂತಿ ತುಂಬ ಮುಖ್ಯ. ಆಯಿತು. ಸೊ ಇದು ಸ್ವಲ್ಪ ಡೇಂಜರ್ ಸೈನ್ಸ್ ಇದೆ. ನಾವು ಡೆಲಿವರಿ ಟೈಮ್ ಆಗೋ ಟೈಮಲ್ಲಿ ಸ್ವಲ್ಪ ಕಾಣಬಹುದು. ಅದು ಡೇಂಜರ್ ಸೈನ್ಸ್ ಬಂದಾಗ ನೀವು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಬರಬೇಕು. ಸೊ ಡೇಂಜರ್ ಸೈನ್ಸ್ ಅಂತಂದರೆ ರಕ್ತಸ್ರಾವ, ತುಂಬ ರಕ್ತ ಬರೋದು, ಮತ್ತು ಜಾಸ್ತಿ ಜ್ವರ ಇದ್ದರೆ, ತಲೆನೋವು ಜಾಸ್ತಿ ಇದ್ದರೆ, ಮತ್ತು ವಾಂತಿ ಬರೋದು ಜಾಸ್ತಿ ಬಂದರೆ, ಮತ್ತು ನಾವು ಈಗ ಮಗುವಿನ ಮೂಮೆಂಟ್ಸ್ ಕಡಿಮೆ ಬರೋದು, ಮತ್ತು ಕೈಯು ಕಾಲು ಊತ ಇರೋದು, ಇವೆಲ್ಲ ಸೈನ್ಸ್ ಇದ್ದರೆ ನೀವು ಬನ್ನಿ ಹಾಸ್ಪಿಟಲಲ್ಲಿ. ಸೊ ಡೆಲಿವರಿ ಮುಂಚೆ ಸ್ವಲ್ಪ ತಯಾರಿ ಮಾಡಬೇಕು. ನೀವು ಫಸ್ಟು ಯಾವ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಬೇಕು ಅಂತ ಚೆಕ್ ಮಾಡಬೇಕು, ಮತ್ತು ಆಸ್ಪತ್ರೆಯಲ್ಲೇ ಡೆಲಿವರಿ ಮಾಡಬೇಕು. ಮನೆಯಲ್ಲಿ ಹಿಂಗೆ ಬೇಡ, ಆಸ್ಪತ್ರೆಯಲ್ಲೇ ಆಗಬೇಕು. ಮತ್ತು ನೀವು ಟ್ರಾವೆಲು, ನೀವು ಆಸ್ಪತ್ರೆಗೆ ಹೇಗೆ ಹೋಗೋದು, ಗಾಡಿ ಅರೇಂಜ್ ಮಾಡಬೇಕು, ಮತ್ತು ಕ್ಯಾಶು, ಬೇರೆ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅದು, ಮತ್ತು ನಾವು ಬ್ಲಡ್ ಡೋನರ್ ಬೇಕು. ಜಾಸ್ತಿ ಬ್ಲಡ್ ಲಾಸ್ ಇದ್ದರೆ ಬ್ಲಡ್ ಕೊಡಬೇಕು. ಸೊ ಬ್ಲಡ್ ಡೋನರ್ ನಾವು ಅರೇಂಜ್ ಮಾಡಬೇಕು. ಸರಿ ಸರ್, ರೆಗ್ಯುಲರ್ ಚೆಕಪ್ಗೆ ನೀವು ಬರಬೇಕು. ಅದು ಪಾಪು ಮಗುವಿಗೆ ಆರೋಗ್ಯಕ್ಕೆ ತುಂಬ ಅವಶ್ಯಕತೆ ಇದೆ ರೆಗ್ಯುಲರ್ ಚೆಕಪ್. ನಾವು ಚೆಕಪ್ ಬರುವಾಗ ಸ್ಕ್ಯಾನ್ಸ್ ಕೊಡ್ತೀವಿ. ಬೇಕಾದ್ರೆ ಬೇರೆ ಏನಾದರೂ ಅಡ್ವೈಸ್ ನಾವು ಹೇಳ್ತೀವಿ, ನೀವು ಬರಬೇಕು. ಆಯಿತು ಸರ್, ಧನ್ಯವಾದ. ನಿಯಮಿತ ಆ್ಯಂಟಿನೇಟಲ್ ಕೇರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆ ಆಗುತ್ತೆ. ಬೇಗನೆ ಪ್ರೆಗ್ನೆನ್ಸಿ ರಿಜಿಸ್ಟರ್ ಮಾಡಿ, ರೆಗ್ಯುಲರ್ ಚೆಕಪ್ ಮಾಡಿಸಿ, ಮತ್ತು ಆಸ್ಪತ್ರೆ ಡೆಲಿವರಿಗೆ ಸಿದ್ಧತೆ ಮಾಡಿಕೊಳ್ಳಿ. ಥ್ಯಾಂಕ್ ಯು.